7 ನದಿಗಳು 3 ಡ್ಯಾಂ ಇರುವ ಜಿಲ್ಲೆಯಲ್ಲಿ ಜನ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜನ ಕೊಡಗಳನ್ನು ಹಿಡಿದು ಪ್ರತಿಭಟನೆ ಮಾಡುವ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಈ ಕುರಿತ ವರದಿ ಇಲ್ಲಿದೆ. 7 ನದಿಗಳು 3 ಡ್ಯಾಂ ಇರುವ ಜಿಲ್ಲೆಯಲ್ಲೇ ಜನರಿಗೆ ನೀರಿಲ್ಲ. ಬಿಂದಿಗೆಗಳನ್ನ ಹಿಡಿದು ರಸ್ತೆಯಲ್ಲಿ ನಿಂತು ಆಕ್ರೋಶ. ಒಣಗಿದ ಟ್ಯಾಂಕ್ಗಳು, ಹನಿ ಹನಿ ನೀರಿಗೂ ಪರದಾಟ. ಹೀಗೆ ಕೊಡಗಳನ್ನ ಬಾರಿಸುತ್ತಾ ರಸ್ತೆಯಲ್ಲಿ ನಿಂತು ಆಕ್ರೋಶ ಹೊರಹಾಕುತ್ತಿರುವ ಮಹಿಳೆಯರು. ಕೊಳಾಯಿ ಇದ್ರೂ ನೀರಿಲ್ಲದ ಸ್ಥಿತಿ. ಒಣಗಿದ ಟ್ಯಾಂಕ್ಗಳು, ಹನಿ ನೀರಿಗೂ ಪರದಾಡುವ ಸ್ಥಿತಿ. ಅಷ್ಟಕ್ಕೂ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ನಗರಕ್ಕೆ ಹೊಂದಿಕೊಂಡ ಮಜಂಗಾವ ಗ್ರಾಮದಲ್ಲಿ. ಹೌದು, ಈ ಗ್ರಾಮದಲ್ಲಿ 200ಕ್ಕೂ ಅಧಿಕ ಮನೆಗಳಿದ್ದು ಕಳೆದ 1 ತಿಂಗಳಿಂದ ನೀರು ಬಾರದೆ ಜನ ಪರದಾಡ್ತಿದ್ದಾರೆ. ಸಾಕಷ್ಟು ಬಾರಿ ಪಾಲಿಕೆ ನೀರು ಸರಬರಾಜು ಮಾಡುವ L&T ಕಂಪನಿಯವರಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. 10-12 ದಿನಕ್ಕೊಮ್ಮೆ ನೀರು ಬಿಡ್ತಿದ್ದು ಇದರಿಂದ ಬೇಸಿಗೆಗೂ ಮುನ್ನವೇ ಜನ ನೀರಿಲ್ಲದೆ ಒದ್ದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕುಡಿ ನೀರು ಅಷ್ಟು ಒಂದು ಬಳಸಾಕದು ನಮ್ಗೆ ನೀರೇ ಇಲ್ರಿ. ಯಾಕಂದ್ರೆ ನಮ್ಮಲ್ಲಿ ಬೋರ್ ಇಲ್ಲ, ಏನಿಲ್ಲ. 1 ವಾರ ಆತ 2 ವಾರ ಆತ, ಈಗ 3ನೇ ವಾರ ಈಗ್ರಿ. 3ನೇ ವಾರನು ಹಂಗ ಅಂದ್ರಿ, ಇಲ್ಲ ಬರ್ತೈತಿ, ನೀವೇನ್ ವಿಚಾರ ಮಾಡ್ಬೇಡ್ರಿ, ರಿಪೇರಿ ಮಾಡತ್ತೇವು ಬರ್ತೈತಿ ಅಂತ ಅಂದ್ರಿ. ಕುಡಿಯಾಕ ನೀರಿಲ್ಲ, ನಮಗೆ ಅಡಿಗೆ ಮಾಡಕ್ ನೀರಿಲ್ಲ. ನಮ್ಮಲ್ಲಿ ಬೋರು ಇಲ್ಲ, ಏನೂ ಇಲ್ಲ. ನಮ್ಗೆ ನೀರಿನ ಅವಶ್ಯಕತೆ ಭಾಳ ಐತಿ. ಈಗ 2 ತಿಂಗಳಾತ್ರಿ ನಳದ ರಿಪೇರಿ ನಮಗೆ ಮಾಡಿಕೊಡ್ತು ಅಂತಂದ್ರಿ. ಅಭಯ್ ಪಾಟೀಲ್ ಸರ್ಗೆ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇಲ್ಲಿ ಮಾವೀರ್ ನಗರ, ಇಲ್ಲಿ ಮಜಗಾಂವ, ರಾಯಣ್ಣ ನಗರ, ಇಲ್ಲೆಲ್ಲೂ ನೀರಿನ ಅವಶ್ಯಕತೆ ಭಾಳ ಐತೆ. ನಮ್ಮ ಎಲ್ಲ ನಳದ ಮೇಲೆ ನಮ್ಮ ಮನೆಗೆ ನಡೀವ್ರಿ. ಈ ನಳನ ನಮಗೆ ನೀರೇ ಬರಲಿಲ್ಲ ಅಂದ್ರೆ ಏನು ಮಾಡೋಣ? ಕಾರ್ಪೊರೇಟರ್ ಸಾಹೇಬ್ರಿಗೆ ಹೇಳೋಣ, ಅವ್ರು ಏನಂತಾರೆ ರೀ, ಇಲ್ಲ ನಾವು ಟ್ಯಾಂಕರ್ ಕಳಿಸ್ತೇವೆ ತಗೋರಿ ಅಂತಾರೆ. ಟ್ಯಾಂಕರ್ ಬರ್ತೈತೆ, 1 ಟ್ಯಾಂಕರ್ ಬರ್ತೈತೆ ಒಂದು ಓಣಿಗೆ ರೀ. ಒಂದು 100 ಮನೆಗಳಿಗೆ 1 ಟ್ಯಾಂಕರ್ ನೀರು ನಮಗೆ ಆಗ್ತೈತೆ ಹೇಳೋಣ. ಕೊಡ ಹಿಡಿದು ಬೆಳಗಾವಿ ರಸ್ತೆ ಬಂದ್ ಮಾಡಿ ಆಕ್ರೋಶ. ಶಾಶ್ವತವಾದ ನೀರಿನ ವ್ಯವಸ್ಥೆ ಮಾಡಲು 1 ವಾರ ಗಡುವು. ಸಾಕಷ್ಟು ದಿನಗಳಿಂದಲೂ ನೀರಿನ ಸಮಸ್ಯೆ ಇದ್ದು ಶಾಸಕರು ಸೇರಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ. ಹೀಗಾಗಿ ಎಲ್ಲರೂ ಕೊಡ ಹಿಡಿದು ಮಜಂಗಾವ ಮತ್ತು ಬೆಳಗಾವಿ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಶ್ವತವಾದ ನೀರಿನ ವ್ಯವಸ್ಥೆ ಮಾಡಲು 1 ವಾರಗಳ ಕಾಲ ಗಡುವು ಕೂಡ ನೀಡಿದ್ದಾರೆ. ಶೀಘ್ರದಲ್ಲೇ ನೀರಿನ ವ್ಯವಸ್ಥೆ ಮಾಡದಿದ್ರೆ ಬಿಂದಿಗೆಗಳನ್ನ ಹಿಡಿದುಕೊಂಡು ಮಹಾನಗರ ಪಾಲಿಕೆ ಎದುರು ಹೋರಾಟ ಮಾಡೋದಾಗಿ, ಜೊತೆಗೆ ಬೆಳಗಾವಿ ಖಾನಾಪುರ ಸಂಪರ್ಕಿಸುವ ಮುಖ್ಯ ರಸ್ತೆಯನ್ನ ಬಂದ್ ಮಾಡೋದಾಗಿ ಎಚ್ಚರಿಸಿದ್ದಾರೆ. ಸರ್, ಇಲ್ಲೇ ಡಿಸೆಂಬರ್ ತಿಂಗಳಿಂದ ನೀರ ಇಲ್ರಿ. 2 ತಿಂಗಳ ಆತ್ರಿ. ಕಾರ್ಪೊರೇಟರ್ ಫೋನ್ ಹಚ್ಚಿವ್ರಿ, MLA ಸರ್ಗೆ ಮಹಾನಗರ ಆಯುಕ್ತರಿಗೂ ಅವ್ರಿಗೂ ಎಲ್ಲ ಮನವಿ ಮಾಡಿದೈತ್ರಿ. ಒಂದು ಕೂಡ ಹನಿನೂ ನೀರು ಸಿಗೋತ್ರಿ. ಟ್ಯಾಂಕರ್ಲಿ 50 ರೂಪಾಯಿ ಕೊಟ್ಟು ನಾವು ನೀರು ತಗೋ ಪರಿಸ್ಥಿತಿ ಐತ್ರಿ. ಅದು ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂದ್ರೆ ಇರೇ ಅಂದ್ರೆ ಇದನ್ರಿ. ಅಭಯ್ ಪಾಟೀಲ್ ಸರ್ ಅದನ್ನ ಕೇಳ್ತೇನೆ ಸರ್. ಬೆಳಗಾವ್ ಸಿಟಿ ಸ್ಮಾರ್ಟ್ ಸಿಟಿ ಇರೇ ಅಂತಾನೆ, ಇದೇ ಸ್ಮಾರ್ಟ್ ಸಿಟಿ ಇರ್ಯಾ ರೀ. ಇಲ್ಲಿ ನೀರು ಇಲ್ರಿ, ಕುಡಿಯಾಕ ಖಾಲಿನೇ ಐತ್ರಿ. ಏನು ಮಾಡೋದ್ರಿ? 50 ರೂಪಾಯಿ ಕೊಟ್ಟು ನೀರು ತರೋದು 2 ದಿವಸ ತರೋ ಜಾಕ ಮಾಡಕ್ಕೆ ಎಲ್ಲಿ ತರೋನ್ರಿ? ಇವತ್ತು ಸ್ಟ್ರೈಕ್ ಮಾಡ್ತೇವೆ, ನಾಳೆ ಹದ್ದಾರಿ ಬಂದ್ ಮಾಡ್ತೇವ್ರಿ. ಖಾನಾಪುರ ರೋಡ್ ಪೂರ್ತಿ ಬಂದ್ ಮಾಡ್ತೇವ್ರಿ. ನಮ್ಮ ನೀರು ಸಿಗೋದಾಗ ಮತ್ತು DC ಸಾಹೇಬ್ರು ನ್ಯಾಯ ಕೊಡಿಸ್ಬೇಕ್ರಿ. ಒಂದೇ ಸಿಗೋದಿಲ್ಲ ಅಂತ ಕಾರ್ಪೊರೇಷನ್ ಮುತ್ತಿಗೆನೂ ಹಾಕ್ತೇವೆ, ನಾವು ಹದ್ದಾರಿ ಬಂದ್ ಮಾಡ್ತೇವ್ರಿ. ನಾವು ಸದ್ಯ ಬೆಳಗಾವಿ ನಗರಕ್ಕೆ ರಕ್ಕಸಕೊಪ್ಪ ಡ್ಯಾಂ, ಹಿಡಕಲ್ ಜಲಾಶಯದಿಂದ ನೀರು ಸಪ್ಲೈ ಆಗುತ್ತದೆ. ಇನ್ನು ಬೇಸಿಗೆ ಆರಂಭ ಕೂಡ ಆಗಿಲ್ಲ. ಆಗ್ಲೇ ನೀರಿಗಾಗಿ ಜನ ಪರಿತಪಿಸುತ್ತಿದ್ದು, ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ಸಮಯಕ್ಕೆ ನೀರು ಬಿಡುವ ಕೆಲಸ ಮಾಡಲಿ. ಇಲ್ಲವಾದ್ರೆ ಇಡೀ ಗ್ರಾಮದ ಜನರೇ ಬೀದಿಗಿಳಿದು ಉಗ್ರವಾದ ಹೋರಾಟಕ್ಕಿಳಿಯುತ್ತಾರೆ. ಎಚ್ಚರಿಕೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಂಗಳೂರು.